ಅಸತ್ಯ ಶೋಧೆಯನ್ನು ದಿಶಾಭೂಲ್ ಮಾಡಿದಂಗೆ ಅನ್ನೋದನ್ನು ಇವತ್ತು ಕಾಂಗ್ರೆಸ್ ಅದು ನೆನಪಿಡ್ಬೇಕಾಗ್ಯದ. ಯಾಕಂದರೆ ಇವತ್ತಿನ ಕರ್ನಾಟಕದ ಜನ ಇವತ್ತು ಬಯಸ್ತಾ ಇರೋದು ಏನಪ್ಪ ಅಂದ್ರೆ ಸತ್ಯ ಏನದ. ಈಗ ಎಲ್ಲರಿಗೂ ಸಂಶಯ ಅದ ಆ ವ್ಯಕ್ತಿಯ ಮೇಲೆ. ಎಲ್ಲರೂ ಕಡೆ ಎಲ್ಲ ಸ್ಟ್ರೈಕ್ ಹೇಳ್ತದೆ. ಮೊನ್ನೆ 60 ನಮ್ಮ ರಾಜ್ಯದ 60 ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ ಬೇರೆ ಬೇರೆ ಕಡೆಗಳಲ್ಲಿ 60 ಸ್ಥಾನಗಳು, ಜಿಲ್ಲೆ ಅಲ್ಲ 60 ಸ್ಥಾನಗಳಲ್ಲಿ ಪ್ರತಿಭಟನೆ ನಡೆದಾವೆ ಮುಖ್ಯದಂಥ ಮೇಲ್ಮೇಲಿದ್ದಂಥ ಸಿಟಿಗಳಲ್ಲಿ. ಈ ಎಲ್ಲ ನೆಲಗಟ್ಟಿನಲ್ಲ ಇವತ್ತು ಏನಪ್ಪ ಅಂತಂದ್ರೆ ಈ ಕೇಸಿನ ಬದಲಾಗಿ SIT ಬದಲಾಗಿ ವಿಚಾರ ಮಾಡ್ತಾ ಇರೋದನ್ನ ನಾವು ಗಮನಿಸಿದಾಗ SIT ಸಲುವಾಗಿ ಈ SITಯ ತನಿಖೆಯನ್ನು ನಿಲ್ಲಿಸುವ ಸಲುವಾಗಿ ಈ ಸಿದ್ದರಾಮಯ್ಯನಕ್ಕಿಂತಾಗಿರೋ ಹೇಗಪ್ಪ ಅನ್ನೋ ವಿಚಾರ ಬಂದಿರಬಹುದು ಅವರಲ್ಲ. ಯಾಕಂದರೆ ಅಸಾಮಾನ್ಯರಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಇಷ್ಟೆಲ್ಲ ನಡೆದ್ರು, ನೂರಾರು ಶವಗಳಲ್ಲಿ ಸಿಗ್ತಾಯಿದ್ರು, ನೂರಾರು ಅದರ ಜೊತೆಗೆ ಮೂಳೆಗಳು ಜೊತೆಗೆ ಅದರ ತಲೆಬುರುಡೆಗಳು ಸಿಗೋದನ್ನು ನೋಡಿದಾಗ ಇದು ನಿಶ್ಚಿತವಾಗಿ ಎಲ್ಲರೂ ಗಾಬರಿಗೊಳ್ಳುವಂಥದ್ದು. ಅದರ ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ತನಿಖೆಗಳಾಗಿರ್ಬೋದು, ಒಂದೇ ದಿನದಲ್ಲಿ ಸತ್ತಂಥ ಹೆಣಗಳನ್ನು ಯಾರೂ ಇಲ್ಲ ಅಂಥೇಳಿ ಅದನ್ನು ಹುಗಿದು ಹಾಕಿದಂಥ ಸಂದರ್ಭಗಳಿರ್ಬೋದು. ಇವೆಲ್ಲನೂ ಗಮನಿಸಿದಾಗ ಇದು ನಿಜಕ್ಕೂ ನಿಧಾನಕ್ಕೆ ಅವರ ಬುಡಕ್ಕೆ ಹೋಗುವಂಥ ಈ ಒಂದು ಸಂದರ್ಭದಲ್ಲಿ ಸರಿಸದ ಅವರಾದರೂ ಸಹಿತ ಇದನ್ನು ಬದಲು ಮಾಡಬೇಕಾಗಿದ್ರೆ ಕೇವಲ ಒಬ್ಬರನ್ನು ಈ ಸಿದ್ದರಾಮಯ್ಯರನ್ನು ಬದಿಗೆ ಸೇರಿಸಿದರೆ ಖಚಿತವಾಗಿಯೂ ನಾವು ಈ ಒಂದು